ಪಶ್ಚಿಮ ಬಂಗಾಳದಲ್ಲಿ ಭೀಕರ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಹಲವೆಡೆ ಭೂಕುಸಿತ, ಸಾವಿರಾರು ಸಂಖ್ಯೆ 23ಕ್ಕೆ ಏರಿಕೆ. ಸರ್ಸಾಲಿ, ಜಸ್ಟಿಂಬರ್ಗಾಂವ್ ಈ ಸೇರಿ ಹಲವೆಡೆ ಸಾವು ನೋವು ಸಂಭವಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ರಣಭೀಕರ ಅವಾಂತರ, ಹಲವೆಡೆ ಭೂಕುಸಿತ, ಸಾವಿರಾರು ಸಂಖ್ಯೆ 23ಕ್ಕೆ ಏರಿಕೆಯಾಗಿದೆ. ಸಾವಿನ ಸಂಖ್ಯೆ ಸರ್ಸಾಲಿ, ಇನ್ನೂ ಹಲವೆಡೆ ಸಾವು ನೋವು ಸಂಭವಿಸಿದೆ. ಹಲವು ಪ್ರದೇಶಗಳಲ್ಲಿ ಜಾಸ್ತಿ ಮಳೆ ಬಿದ್ದಿದೆ. ಕೇವಲ 12 ಗಂಟೆಗಳಲ್ಲಿ 300 ಮಿಲಿಮೀಟರ್ ಮಳೆಯಾಗಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡದಿಂದ ಮುಂದುವರೆದಂತಹ ರಕ್ಷಣಾ ಕಾರ್ಯ. ಧಾರ್ಗಾಂವ್ನಲ್ಲಿ ಭೂಕುಸಿತ, ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತವರಿಗೆ ರಕ್ಷಣೆ. ಮನೆಗಳ ಅವಶೇಷಗಳ ಅಡಿಯಿಂದ 40 ಮಂದಿ ರಕ್ಷಣೆ ಮಾಡಲಾಗಿದೆ. ಬಂಗಾಳ ಸಿಕ್ಕಿಂ ರಸ್ತೆ ಸಂಪೂರ್ಣವಾಗಿ ಕಡಿತವಾಗಿದೆ. ಪ್ರವಾಸಿಗರಿಗೆ ಭಾರಿ ನಷ್ಟವಾಗಿದೆ. ವೀಕ್ಷಕರೇ, ಪ್ರವಾಸಿಗರಿಗೆ ಭಾರಿ ನಷ್ಟವಾಗಿದೆ. ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತದ್ದು. 12 ಗಂಟೆಗಳಲ್ಲೇ 300 ಮಿಲಿಮೀಟರ್ ಮಳೆ ಅಂತಂದು ನೀವೇ ಯೋಚನೆ ಮಾಡಿ. ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂತಹ ಘಟನೆ ಇದು. ಪಶ್ಚಿಮ ಬಂಗಾಳದಲ್ಲಿ ರಣಭೀಕರ ಮಳೆ, ಇದರಲ್ಲಿ ಸಾವಿರಾರು ಸಾವಿನ ಸಂಖ್ಯೆ ಇದೆ. ಸಾವಿನ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. 12 ಗಂಟೆಗಳಲ್ಲಿ 300 ಮಿಲಿಮೀಟರ್ ಮಳೆಯಾಗಿದ್ದು ಸಾವು ನೋವುಗಳು ಜಾಸ್ತಿಯಾಗಿ ಸಂಭವಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ರಸ್ತೆಯ ಮಧ್ಯದಲ್ಲಿ ನೀರು ಸಿಕ್ಕಾಕೊಂಡಿದೆ ಅಂತ. ನೀರು ಹೋಗ್ಲಿಕ್ಕೆ ಜಾಗ ಸಿಗ್ತಾ ಇಲ್ಲ. ಕೆಲವೊಂದು ಮನೆಗಳ ಕೆಳಗಡೆ ಸಾಕಷ್ಟು ಜನರು ಕೂತ್ಕೊಂಡಿದ್ದಾರೆ. ಅವ್ರನ್ನೆಲ್ಲರೂ ಕೂಡ ರೆಸ್ಕ್ಯೂ ಮಾಡಲಾಗಿದೆ. ಹಾಗೂ ಮನೆಗಳು ಬಿದ್ದಿರೋ ಕಾರಣಕ್ಕಾಗಿ ಜನರ ಜೀವನ ಅಸ್ತವ್ಯಸ್ತವಾಗಿದ್ದು ಪ್ರಾಣಗಳು ಕೂಡ ಹೋಗಿದೆ. ಪಶ್ಚಿಮ ಬಂಗಾಳದಲ್ಲಿ ರಣಭೀಕರ ಮಳೆ ಅವಾಂತರ ಸೃಷ್ಟಿ ಮಾಡಿದ್ದು ಹಲವೆಡೆ ಭೂಕುಸಿತ, ಸಾವಿನ ಸಂಖ್ಯೆ 23ಕ್ಕೆ ಏರಿಕೆ ಆಗಿದೆ. ಸರ್ಸಾಲಿ, ಜಸ್ಟಿಂಗಾಂವ್ ಸೇರಿ ಹಲವೆಡೆ ಸಾವು ನೋವಾಗಿದ್ದು ಕೇವಲ 12 ಗಂಟೆಗಳಲ್ಲಿ 300 ಮಿಲಿಮೀಟರ್ ಮಳೆಯಾಗಿದ್ದು ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡಗಳಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಧಾರ್ಗಾಂವ್ನಲ್ಲಿ ಭೂಕುಸಿತ ಉಂಟಾಗಿದ್ದು ಕೆಳಗಡೆ ಸಿಲುಕಿ ಹಾಕೊಂಡಿರುವಂತಹ ಸಾಕಷ್ಟು ಜನರನ್ನ ರಕ್ಷಣೆ ಮಾಡಲಾಗಿದೆ. ಮನೆಗಳ ಅವಶೇಷಗಳಿಂದ 40 ಮಂದಿಯನ್ನ ರಕ್ಷಣೆ ಮಾಡಲಾಗಿದ್ದು ಬಂಗಾಳ ಪಶ್ಚಿಮ ಕಡಿತ ಆ ಕಡೆಯಲ್ಲಿ ಸಿಲುಕಿರುವಂತವರನ್ನ ರಕ್ಷಣೆ ಮಾಡಿರುವಂತದ್ದು. ಇನ್ನೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. শেষ করছি করে এদিকে আসছি। 0 পয়েন্ট কোথায়? নিশ্চয় আয়ো Oh my God! ওই দেখো এই আরে আমি সত্যি পালাও ভাই এই বাঁচাও বাঁচাও
साइंस सिटी भाई क्रेजी क्रेजी ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.